ನಮಸ್ಕಾರ ಕರ್ನಾಟಕ, ನಮ್ಮ ಅಲೋ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಜುಲೈ ಸಂವತ್ಸರದಲ್ಲಿ ಈ ಜುಲೈಯಲ್ಲಿ ಇನ್ನೊಂದೇನೆಂದರೆ ಆಷಾಢ ಇದೆ. ಈ ಆಷಾಢ ಸಂವತ್ಸರದಲ್ಲಿ ಯಾವ ರಾಶಿಗೆ ಯಾವ ಫಲ ಅಂತ ತಿಳಿದುಕೊಳ್ಳುವ ಎಲ್ಲ ಒಂದು ಕುತೂಹಲ ನಿಮ್ಗಳಿಗೆ ಇದ್ದೇ ಇರುತ್ತೆ. ಇವಾಗ ನಾನು ಮೇಷರಾಶಿಯವರ ಒಂದು ರಾಶಿ ಭವಿಷ್ಯ ಈ ಜುಲೈ ಮಾಸದಲ್ಲಿ ಹೇಗಿರುತ್ತೆ ಅನ್ನುವುದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಆಷಾಢ ಮಾಸ ಅನ್ನೋದು ಮೇಷರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಬೆಳವಣಿಗೆಗಳು ಕಂಡುಬರುತ್ತೆ. ನಿಮಗೆ ನೌಕರಿಯಲ್ಲಿ ಸಮಾಧಾನಕರ ವಾತಾವರಣ ಇರುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ, ಹಾಗೂ ನಿಮ್ಮ ಕೆಲಸ ಕೂಡ ಎಲ್ಲನೂ ಸಲೀಸಾಗಿ ನಡ್ಕೊಂಡು ಹೋಗುತ್ತೆ. ಮೇಷರಾಶಿಯವರು ಈ ಸಂದರ್ಭದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಿಮಗೇನಾದರೂ ಪೊಲಿಟಿಕ್ಸ್ಗೆ ಎಂಟ್ರಿ ಆಗಬೇಕು ಅಥವಾ ನಾನೇನೋ ಒಂದು ಸಮಾಜ ಸೇವಾ ಕೃತ್ಯ ಮಾಡಬೇಕು ಅಂತ ಏನಾದರೂ ನಿಮ್ಗೆ ಆಸೆ ಇದ್ದರೆ ನಿಮಗೆ ಇದು ಒಳ್ಳೆಯ ಒಂದು ಶ್ರೇಷ್ಠವಾದ ಮಾಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಭವಿಷ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಥವಾ ಕಷ್ಟ ಬಂದಾಗ ಅವರ ನೆರವನ್ನು ಪಡೆದುಕೊಳ್ಳಬಹುದಾಗಿದೆ. ಇವತ್ತಿಗೆ ನೀವು ಯಾರನ್ನಾದರೂ ಒಬ್ಬರ ಪ್ರಭಾವಶಾಲಿ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡ್ರೆ ಮುಂದೆ ನಿಮಗೆ ಒಂದು ಕಷ್ಟ ಕಾರ್ಪಣ್ಯ ಅಂತ ಬಂದಾಗ ಆ ವ್ಯಕ್ತಿ ನಿಮಗೆ ನೆರವಾಗ್ತಾರೆ. ಈ ಸಂದರ್ಭದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ಇಷ್ಟು ದಿನ ಏನು ನಿಮ್ಮ ಜೀವನದಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದನ್ನ ನೀವು ತುಂಬಿಕೊಂಡಿದ್ರಿ, ಅದೆಲ್ಲ ಹೋಗಿ ಇನ್ಮೇಲೆ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ನಿಮ್ಮ ಆದಾಯ ಕೂಡ ಹೆಚ್ಚುತ್ತೆ. ನೀವು ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಬೇಕು, ಇಲ್ಲ ನನ್ನದೇ ಆದ ವೃತ್ತಿಯಲ್ಲಿ ನಾನೇನೋ ಬೆಳವಣಿಗೆ ಆಗಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ, ವೃತ್ತಿ ಬದುಕಿನಲ್ಲಿ ಇರುವವರಿಗೆ ಮೇಷರಾಶಿಯವರಿಗೆ ಇದು ಉನ್ನತವಾದ ಒಂದು ಮಾಸ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಪರಿವಾರದ ಜೊತೆಗೆ ಸಂಬಂಧ ಉತ್ತಮವಾಗಲಿದೆ. ಇವಾಗ ನೀವು ಏನೋ ಜಗಳಗಳು ಆಡ್ಕೊಂಡ್ಬಿಟ್ಟಿರ್ತೀರ, ಮನೆ ಮಂದಿ ದೂರ ಆಗಿರ್ತೀರ, ನಿಮಗೆ ಆ ನೋವು ಎಲ್ಲೋ ಮನಸ್ಸಿನ ಒಂದು ಮೂಲೆಯಲ್ಲಿ ನೀವು ತುಂಬ ಕೊರಗ್ತಿರ್ತೀರ, ಅದೆಲ್ಲ ನಿಮಗೆ ಇವಾಗ ಪರಿಹಾರ ಆಗುತ್ತೆ. ಆಮೇಲೆ ಇನ್ನೂ ಒಂದೇನೆಂದರೆ, ನಿಮ್ಮ ಇಚ್ಛೆಯನ್ನು ಅರಿತು ನಿಮ್ಮ ಜೊತೆ ಬರುವ ಒಂದು ಬಾಳ ಸಂಗತಿ ಆಗಮನ ನಿಮ್ಮ ಜೀವನದಲ್ಲಿ ಆಗಲಿದೆ. ಈಗ ಈ ಆಷಾಢ ಕಳೆದ ನಂತರ, ಯಾಕಂದರೆ ಆಷಾಢದಲ್ಲಿ ನಾವು ಈ ಒಂದು ಮದುವೆ ಅಥವಾ ಇನ್ನೊಂದು ಶುಭ ಕಾರ್ಯಗಳದ್ದು ನಾವು ಅದು ಮಾತಾಡಲ್ಲ. ಆದರೆ ಆಷಾಢದ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಬದಲಾವಣೆ ಬರಲಿದೆ. ಆ ಬದಲಾವಣೆಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮ್ಮ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ.